ಹಲೋ ಗೆಳೆಯಂದರೆ, ಖಾನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಬಯಸ್ತಾ ಇದೊಂದು ಗೀಝರ್ ರೆಡಿ ಮಾಡಿದ್ದು ವಿಡಿಯೋ. ತುಂಬ ಹೊಂಟೋಗ್ಬಿಟ್ಟಿರುತ್ತೆ, ಬಾಣಕ್ಕಾಗಲ್ಲ ಅಂದ್ಬಿಟ್ಟು ಸಣ್ಣ ಪುಟ್ಟ ಕಂಪ್ಲೇಂಟ್ಗಳಿಗೇ ಆಗೋದಿಲ್ಲ ಅಂದ್ಬಿಡ್ತಾರೆ. ಇದ್ರ ಪರಿಸ್ಥಿತಿ ಹೆಂಗಾಗಿತ್ತು ಅಂದರೆ ಏನೂ ಉಳಿದಿತ್ತಿಲ್ಲ ಈ ಗೀಝರಲ್ಲಿ. ನೋಡಿ, ಇಷ್ಟು ನೀಟಾಗಿ ಕೆಲಸ ಮಾಡಿದ್ದೀನಿ. ಅಂದರೆ ಕೆಲಸ ಮಾಡ್ಕೋಬೇಕಾದ್ರೆ ಫೋಟೋಸ್ಗಳು ತೊಗೊಂಡಿದ್ದೀನಿ, ವೀಡಿಯೋ ಮಾಡೋಕ್ಕೆ ಟೈಮ್ ಇತ್ತಿಲ್ಲ ಕೆಲಸದ ಬಿಸಿಲಿ. ಇದು ಬಂದು ವಿ-ಗಾರ್ಡು ನೋಡಿ, ವಿ-ಗಾರ್ಡು 25 ಲೀಟರ್ಸ್. ಹೊಸದು ಬಂದು 8-9 ಸಾವಿರ ರೂಪಾಯಿ ಮೇಲೆ ಏನಿದ್ರು ಇದು ಪಕ್ಕ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಅದು ವೈರಿಂಗ್ ಒಂದು ಮಾಡಬೇಕು. ವೈರಿಂಗ್ ಎಲ್ಲ ಮಾಡಿದ್ಮೇಲೆ ಇದನ್ನು ಫಿಟ್ ಮಾಡಿ ಕಸ್ಟಮರ್ ಮನೇಲಿ ಬಿಸಿ ನೀರು ತೋರಿಸ್ತೀನಿ ನಿಮಗೆ ನಾನು ಹೇಗೆ ವರ್ಕ್ ಆಗುತ್ತೆ ಅಂತ. ಆಮೇಲೆ ಏನೆಲ್ಲ ಆಗಿತ್ತು, ಎಷ್ಟೆಲ್ಲ ಪ್ರಾಬ್ಲಮ್ ಆಗಿತ್ತು, ಮುಂಚೆ ರೆಡಿ ಮಾಡಿದವರು ಕರೆಕ್ಟಾಗಿ ರೆಡಿ ಮಾಡದೆ ನೀರು ಲೀಕೇಜ್ ಬಂದು ಕಾಯಲ್ಲಿ ಹೊಡೆದು ಹೋಗಿ ಮನೆಯಲ್ಲಿ ವೈರಿಂಗ್ ಬರ್ನ್ ಆಗಿ ಸ್ವಿಚ್ಗಳೆಲ್ಲ ಎಚ್ ಸ್ವಿಚ್ಗಳೇ ಬರ್ನ್ ಆಗಿಬಿಟ್ಟಿತ್ತು. ಸಾಕೆಟು, ಟಾಪು ಎಲ್ಲ ಬರ್ನ್ ಆಗಿತ್ತು. ಏನೇ ಕಂಪ್ಲೇಂಟ್ ಇದ್ದರೂ ಮಾಡೋ ರೀತಿಲಿ ಮಾಡಿದ್ರೆ ಕ್ಲೀನಾಗಿ ಕೆಲಸ ಯಾವುದು ಫೇಲ್ಯೂರ್ ಆಗೋಲ್ಲ. ದುಡ್ಡಿಗೋಸ್ಕರ ಮಾಡಿದ್ರೆ ಅದು ಫೇಲ್ಯೂರ್ ಕೆಲಸ. ದುಡ್ಡು ಜೊತೆಗೆ ನಮ್ಮ ಒಂದಿಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ ಮಾಡೋರು. ಕೆಟ್ಟೋಗ್ದಿರೋದನ್ನು ಕೆಟ್ಟೋಗಿದೆ ಅಂತ ಹೇಳ್ತಾರೆ. ದುಡ್ಡು ತಗೊಂಡ ಮೇಲೆ ನಮಗೆ ತೃಪ್ತಿ ಆಗಬೇಕು. ನಾವು ಮಾಡಿದ ಕೆಲಸಕ್ಕೆ ನಮಗೆ ತೃಪ್ತಿ ಆಗಬೇಕು. ಎಷ್ಟು ತೃಪ್ತಿ ಆಗಬೇಕು ಅಂದರೆ, ಈ ಕೆಲಸನ ಇಷ್ಟು ನೀಟಾಗಿ ನಾನು ಮಾಡಿಬಿಟ್ನಲ್ಲ ಅಂತ ನಮಗೆ ಖುಷಿ ಅನ್ನಿಸ್ಬೇಕು. ಆ ಲೆಕ್ಕಾಚಾರದಲ್ಲಿ ಕೆಲಸನ ಮಾಡಬೇಕು. ಅವ್ರು ಕೊಡೋ ದುಡ್ಡು ನಮ್ಮ ಹತ್ರ 5 ನಿಮಿಷಕ್ಕೂ ಉಳಿಯೋದಿಲ್ಲ. ನಾವು ಎಷ್ಟೇ ಕಷ್ಟಪಟ್ಟಿದ್ರು ಕೆಲವು ಕಸ್ಟಮರ್ಗಳು ಅವ್ರಿಗೆ ಕೆಲಸ ಮಾಡಿದರೆ ದುಡ್ಡು ತೊಗೊಳಪ್ಪ ಅಂತ ಹೇಳ್ತಾರೆ. ಅಷ್ಟೇ ಬಿಟ್ಟರೆ ಅವರೇನು ಕೆಲಸ ಮಾಡಿಬಿಟ್ಟಿದ್ಯಾ, ನೀವು ಅಷ್ಟು ಕಷ್ಟಪಟ್ಟಿದ್ಯಾ, ಎಷ್ಟು ಕಷ್ಟಪಟ್ಟಿದ್ಯಾ ಅಂದ್ಬಿಟ್ಟು ಏನು ನಿಮ್ಗೇನು ಎಕ್ಸ್ಟ್ರಾನು ಕೊಟ್ಬಿಡಲ್ಲ. ಇನ್ನೂ ಹಿಡ್ದು ಬೇಟೆ ಕೊಡ್ತಾರೆ ಹೊರತು ಯಾವುದೇ ಕಾರಣಕ್ಕೂ ಜಾಸ್ತಿ ಅಂತೂ ಕೊಡೋಕ್ಕೋಗಲ್ಲ ಈಗಿನಿರೋ ಪರಿಸ್ಥಿತಿಲಿ. ಆದರೆ ನಾವು ಮಾಡೋ ಕೆಲಸನ ನಾವು ಶ್ರದ್ಧೆಯಿಂದ ಶ್ರದ್ಧೆ ಇಟ್ಕೊಂಡು ಕೆಲಸ ಮಾಡಿ ನಮಗೆ ಖುಷಿ ಆಗಬೇಕು. ನಾವು ಮಾಡಿದ ಕೆಲಸ ಟಾಪ್ ಅನ್ನಿಸ್ಬೇಕು ನಮಗೆ. ನೋಡಿದಾಗ ಆ ಕಡೆ ಹೋದಾಗ ಈ ಮನೇಲಿ ಗೀಝರ್ ಫಿಟ್ ಮಾಡಿದ್ದೀನಪ್ಪ, ಇನ್ನೂ ಇಷ್ಟು ಟೈಮ್ ಆದರೂ ಪ್ರಾಬ್ಲಮ್ ಇಲ್ಲದೆ ಓಡ್ತಾ ಇದೆ, ಬಾಳಿಕೆ ಬರ್ತಾಯಿದೆ ಅಂತ ನಮ್ಗೆ ಅನ್ನಿಸ್ಬೇಕು. ಹಾಗೆ ಇದು ತುಂಬ ಚಿಕ್ಕ ಅಮೌಂಟಲ್ಲಿ ರೆಡಿ ಮಾಡಿದ್ದೀನಿ. ಹೊಸ ತೊಗೊಳೋದಂತೂ ಸಖತ್ ದುಬಾರಿ ಇರೋದ್ರಿಂದ ಒಂದು ತುಂಬ ಕಮ್ಮಿ ಬೆಲೆಯಲ್ಲಿ ರೆಡಿ ಮಾಡಿದ್ದೀನಿ. ನೋಡಿ, ಗೀಝರ ತುಂಬ ಕಮ್ಮಿ ಬೆಲೆಯಲ್ಲಿ ರೆಡಿ ಮಾಡಿರೋ ಅಂಥ 25 ವಿ-ಗಾರ್ಡ್ ಕರೆಂಟ್ ಗೀಝರ್. ಹಾಕ್ತೀನಿ ನಾನು ಇದ್ರದ್ದು ಫೋಟೋಗಳೆಲ್ಲ ಹಾಕ್ತೀನಿ. ಏನೆಲ್ಲ ಹೋಗಿತ್ತು, ಎಷ್ಟು ಪ್ರಾಬ್ಲಮ್ ಇತ್ತು, ಎಷ್ಟು ಕಷ್ಟದಿಂದ ರೆಡಿ ಆಯಿತು. ಅದರದ್ದು ಇನ್ನೂ ಒಂದು ಸ್ಪೆಷಲ್ ಐಟಮ್ ಇದೆ, ಅದನ್ನು ನಾನು ಮಾಡಬೇಕಾದ್ರೆ ಹಾಕ್ತೀನಿ. ಅದನ್ನು ಇನ್ನೊಂದು ಸ್ಪೆಷಲ್ ಐಟಮ್ ಏನಂದರೆ ಇದ್ರದ್ದು ಕ್ಯಾಪು, ಕವರಿಂಗ್ ಕ್ಯಾಪು. ಆ ಕ್ಯಾಪೇ ಇರ್ತಿಲ್ಲ, ಅದರಲ್ಲಿ ನೀರು ಲೀಕೇಜ್ ಬಂದು 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 ಬರೀ ಟಚ್ ಮಾಡ್ತಿದ್ದಂಗೆ ಬಿದ್ದೋಗ್ಬಿಡ್ತು ಕ್ಯಾಪು. ಫುಲ್ ರೆಸ್ಟ್ ಹಿಡ್ದೋಗಿತ್ತು, ಬರೀ ಟಚ್ ಮಾಡ್ತಿದ್ದಂಗೆ ಮಣ್ಣು ಉದುರೋದಂಗೆ ಉದುರೋಗ್ಬಿಡ್ತು ಎಲ್ಲ. ಆ ಕ್ಯಾಪಿಗೊಂದು ಆಲ್ಟ್ರೇಷನ್ ಮಾಡಿದ್ದೀನಿ. ಆ ಕ್ಯಾಪು ನಾನು ಎಲ್ಲೆಲ್ಲಿ ಕೇಳಬೇಕು ಎಲ್ಲ ಕಡೆ ಕೇಳಿಬಿಟ್ಟೆ. ಗೀಝರ್ ಸ್ಪೇರ್ ಕಡೆಯಿಂದ ಹಿಡಿದು ಶೋರೂಮಲ್ಲಿ, ಹೊಸ ಶೋರೂಮ್ ಕಾಂಟ್ಯಾಕ್ಟು ಕೇಳಿಬಿಟ್ಟೆ. ಅದೊಂದು ಕ್ಯಾಪ್ ತೊಗೋಬೇಕು, ವಿ-ಗಾರ್ಡ್ ಕಂಪ್ನಿದು, ಏನು ಲೋಕಲ್ ಅಲ್ಲ. ನಮ್ಗೆ ಕ್ಯಾಪು ಬೇಕು. ಗೀಝರ್ ಎಲ್ಲ ರೆಡಿಯಾಗಿದೆ. ಕಸ್ಟಮರ್ಗೆ ಆ ಕ್ಯಾಪ್ ಹಾಕ್ತೇ ಹೋದರೆ ಅದೊಂದು ನಾಲಾಯಕ ಕೆಲಸದ ಮೇಲೆ ನಮಗೆ ಖುಷಿ ಬರೋದಿಲ್ಲ. ಅಷ್ಟೆಲ್ಲ ಕಷ್ಟಪಟ್ಟು ಅಷ್ಟೆಲ್ಲ ನೀಟಾಗಿ ಕೆಲಸ ಮಾಡಿ ಅದೊಂದು ಕ್ಯಾಪ್ ಹಾಕ್ಕೊಟ್ಟಾಗ ಅದೊಂದು ಖುಷಿನೇ ಬೇರೆ. ನಾನು ಆಲ್ಮೋಸ್ಟು ನಾನು ಏನು ಸ್ಪೇರ್ ತೊಗೊಳ್ತೀನಿ ಎಲ್ಲ ಕಡೆ ವಿಚಾರಿಸ್ದೆ, ಬೆಂಗಳೂರು ವಿಚಾರಿಸ್ದೆ, ಮೈಸೂರು ವಿಚಾರಿಸ್ದೆ. ಯಾರು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲಿಲ್ಲ. ಇಲ್ಲ ಅಂದರು, ಓಪನಾಗಿ ಹೇಳಿದ್ರು ಇಲ್ಲ ಅಂದರು. ಒನ್ ಡೇ ಟೈಮ್ ತೊಗೊಂಡ್ರು ತರಿಸ್ಕೊಡ್ತೀನಿ ಅಂದರು. ಆಮೇಲಿಂದ ಮತ್ತೆ ರೆಸ್ಪಾನ್ಸ್ ಕರೆಕ್ಟ್ ಆಗಲಿಲ್ಲ. ಹಂಗಾಗಿ ನಾನು ಅದಕ್ಕೆ ಆ ಕ್ಯಾಪ್ ಇಲ್ಲಿದೆ ಕ್ಯಾಪು ನೋಡಿ, ಇಷ್ಟೇ ಇರೋದು ಈ ಕ್ಯಾಪು. ಇನ್ನೊಂದು ಅಷ್ಟೇ, ಇದಕ್ಕೆ ನಾನು ಒಂದು ಆಲ್ಟ್ರೇಷನ್ ಮಾಡಿ ಇದನ್ನು ಪರ್ಫೆಕ್ಟಾಗಿ ಫಿಟ್ ಮಾಡಿ ತೋರಿಸ್ತೀನಿ ನಿಮಗೆ.
MJ ಆಲ್ ಇನ್ ಒನ್ ಎಲೆಕ್ಟ್ರಾನಿಕ್ಸ್ ಸರ್ವಿಸ್. ನಮ್ಮ ಹತ್ರ ಯಾವುದೂ ಆಗದೇ ಇರೋ ಕೆಲಸ ಇಲ್ಲ, ಇದುವರೆಗೂ ವಾಪಸ್ ಕಳಿಸಿಲ್ಲ ಯಾವುದೇ ಕಸ್ಟಮರ್ನ. ನಮ್ಮ ಮೇಲೆ ಏನೋ ಒಂದು ಗ್ಯಾರಂಟಿ ಇಟ್ಕೊಂಡು ಬರ್ತಾರೆ, ಇವರು ರೆಡಿ ಮಾಡಿ ಕೊಡ್ತಾರೆ, ವಾಪಸ್ ಕೊಡೋಲ್ಲ ಯಾವುದೇ ಪದಾರ್ಥ ಅಂತ. ಹಾಗೆ ಇದು ನಂದು ಫ್ರೆಂಡನ ಮನೆಯದು, ಇದು ನನಗೆ ಒಳ್ಳೆ ಫ್ರೆಂಡು, ಆ ಫ್ರೆಂಡ್ ಮನೆಯದೇ ಇದು. ಅವನು ಹೇಳಿದೆ ಹಿಂಗೆಲ್ಲ ಇದು ಪ್ರಾಬ್ಲಮ್ ಜಾಸ್ತಿ ಆಗ್ಬಿಟ್ಟೈತೆ, ಲಾಸ್ಟ್ ಟೈಮ್ ರೆಡಿ ಮಾಡ್ದೆ ಹಿಂಗೆ ಆಗ್ಬಿಟ್ಟೈತೆ, ಲೀಕೇಜ್ ಎಲ್ಲ ಕರೆಕ್ಟಾಗಿ ಮಾಡಿಲ್ಲ ಅವರು, ಲೀಕೇಜ್ ಬಿದ್ದು ಕಾಯಲು ಬಸ್ಟ್ ಆಗಿದೆ, ಎಲ್ಲ ಗೀಝರೇ ಅದು ರೆಸ್ಟ್ ಹಿಡಿದೋಗಿದೆ, ಹೊಸದು ಹಾಕೋ ಅಂತ ಹೇಳಿದೆ ನಾನು. ಆದರೂ ನಮ್ಮ ಹುಡುಗ ನೀನು ಕಲಾವಿದ ಹಂಗೆ ಹಿಂಗೆ ಅಂತ ಹುರಿದುಂಬಿಸ್ದ. ಮತ್ತು ನಮ್ಮ ಫ್ರೆಂಡ್ಸ್ಗಳ್ದು ಕೆಲಸ ಅಲ್ವಾ, ಮತ್ತು ನಾವು ಮಾಡಲೇಬೇಕು. ನಮಗೂ ಏನೋ ಒಂದು ಖುಷಿ, ಅವರು ಅಷ್ಟು ಮಾತಾಡಿದಾಗ ನೀನು ಯಾವ ಕೆಲಸ ಮಾಡೋದಿಲ್ಲ, ಅದೆಲ್ಲ ಚಿಕ್ಕ ಕೆಲಸ, ನೀನು ಮಾಡದೇ ಇರೋಕ್ಕಾಯ್ತದ, ಅದನ್ನು ನೀನು ನಾಟಕ ಹೊಡಿಬೇಡ ಅಂತ ಹೇಳ್ದ. ಮತ್ತು ಇನ್ನೇನು ಮಾಡೋಕ್ಕಾಗತ್ತೆ, ಮಾಡಲೇಬೇಕಲ್ಲ. ಒಂದು ಫ್ರೆಂಡ್ಶಿಪ್ಪು ಬೇಕು, ಒಂದು ಕಸ್ಟಮರು ಬೇಕು. ನಾವು ಮಾಡಿದ ಕೆಲಸಕ್ಕೆ ನಮಗೂ ಒಂದು ಖುಷಿ ಆಗಬೇಕು. ಆ ಕೆಲಸ ಮಾಡಿದ್ದೀನಿ. ಇದ್ರದ್ದು ಫೈನಲ್ ಟಚ್, ಆ ಕ್ಯಾಪುದು ಒಂದು ವೀಡಿಯೋ ಹಾಕ್ತೀನಿ, ಆ ವಿಡಿಯೋ ಅದನ್ನು ಆ್ಯಡ್ ಮಾಡ್ತೀನಿ ಇದೇ ವಿಡಿಯೋಗೆ. ಹಾಗೆ ಕಸ್ಟಮರ್ ಮನೆ ಹೋಗಿ ಫಿಟ್ಟೆಲ್ಲ ಮಾಡಿ ಬಿಸಿನೀರು ತೋರಿಸ್ತೀನಿ. ಹಾಗೆ ಒಳ್ಳೆ ಬಾಳಿಕೆ ಬರುತ್ತಿದ್ದು, ಅಷ್ಟು ನೀಟಾಗಿ ಕೆಲಸ ಮಾಡಿದ್ದೀನಿ. ಆ ಫೋಟೋ ಕ್ಲಿಪ್ಗಳಿದೆ, ಅದನ್ನು ನಾನು ಆ್ಯಡ್ ಮಾಡ್ತೀನಿ, ಅದನ್ನು ನೋಡಿ ನೀವು. ನೀಟಾಗಿ ಕೆಚಪ್ಪ ಒಂಚೂರು. ಒಂದು ಆಲ್ಟರ್ನೇಟ್ ಕೆಲಸಕ್ಕೆ ನಮ್ಮ ಲಕ್ಷ್ಮಣ ಅವರು ನಾವು ಐಡಿಯಾ ಕೊಟ್ಟು ಮಾಡಿಸ್ತಾ ಇದೀವಿ, ಅವ್ರು ಮಾಡ್ತಾವ್ರೆ. ಭಾಳ ಐಡಿಯಾ ಐತೆ, ತಲೆ ಐತೆ, ತಲೆಗಾರ ಮನುಷ್ಯ ಲಕ್ಷ್ಮಣ. ಕತ್ತೆ ತಮ್ಮ ಒಂಚೂರು ಚಿನ್ನ, ಏನು ಲುಕ್ಕು. ಸೆಂಟ್ರಲ್ ಬರಲಿ, ಸೆಂಟ್ರಲ್ ಒಂಚೂರು ಬರಲಿ. ಬಂತು ಸೆಂಟ್ರಲ್ ಬರಲಿ, ಸೆಂಟ್ರಲ್ಲಿ. ಇದು ನಮ್ಮ ಲಕ್ಷ ಅವ್ರದ್ದು ಹೋಮ್ ಅಪ್ಲೈನ್ಸಸ್ ಅಂಗಡಿ, ಪಾತ್ರೆ ಪಗಡ ಫ್ಯಾಮಿಲಿ ವರ್ಷನ್. ಇದು ಚಿನ್ನು, ಲಕ್ಷ್ಮಣನ್ ತಮ್ಮ. ಏನು ಉದ್ದೇಶಕ್ಕೆ ಈ ಪ್ಲೇಟ್ ರೆಡಿ ಮಾಡ್ತಾ ಇದೀವಿ ಅಂತ ಮುಂದೆ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ನಾನು.